ನಿಂತ್ಕೋ ನಿಂತ್ಕೋ ಸ್ಟಾಪ್ ಒಂದು ನಿಮಿಷ ನಿಂತ್ಕೋ ಜಾನ್. ನಿನ್ ಕಾರಲ್ಲಿ ನಮ್ಮಿಬ್ರು ಫೋಟೋ ಯಾಕೆ ಹಾಕೊಂಡಿದ್ಯಾ ನೀನು? ಇದು ನನ್ನ ಹಳೆ ಕಾರು. ಇದಕ್ಕೆ ನಾನು ಪೇಂಟ್ ಮಾಡಿ ಹೊಸ ಕಾರ್ ಮಾಡಿದ್ದೇನೆ. ಇವಾಗ ನಾನು ಈ ಕಾರಲ್ಲಿ ಕಳ್ತನ ಮಾಡ್ತೀನಿ, ಲೂಟಿ ಮಾಡ್ತೀನಿ. ಇವಾಗ ನಿಮ್ಮ ಮುಖಗಳೆಲ್ಲ ಎಲ್ಲ ಕಳ್ತನದಲ್ಲೂ ಭಾಗಿಯಾಗುತ್ತೆ. ತುಂಬಾ ಮಜಾ ಬರುತ್ತೆ. ಜಾನ್ ಸರಿಗಿರಲ್ಲ, ಈ ಕಾರ್ ತಗೊಂಡಾಗ ನೀ ಕಳ್ತನ ಮಾಡಿದ್ರೆ ಆಮೇಲೆ ನಾವು ಜೈಲಲ್ಲಿ ಕೊಳಿಬೇಕಾಗುತ್ತೆ. ಪತ್ಲು ಚಿಂಗಮ್ ಸರ್ಗೆ ಫೋನ್ ಮಾಡೋ. ನಿಂತ್ಕೊಳ್ಳಿ. ಚಿಂಗಮ್ ಸರ್ಗೆ ಫೋನ್ ಮಾಡ್ಬೇಡಿ. ನಾನು ಈ ಕಾರ್ಗೆ ಪೇಂಟಿಂಗ್ ಮಾಡ್ಸೋದಕ್ಕೆ 10,000 ರೂಪಾಯಿ ಖರ್ಚು ಮಾಡಿದೀನಿ. ಆ 10,000 ರೂಪಾಯಿನ ನೀವು ಕೊಟ್ಬಿಟ್ಟು ಈ ಕಾರ್ನ ಇಟ್ಕೊಳ್ಳಿ. ಕಳ್ತನ ಮಾಡಲ್ಲ ಅಂದ್ಮೇಲೆ ಈ ಕಾರ್ ಇಟ್ಕೊಂಡು ನಾನೇನ್ ಮಾಡ್ಲಿ? 10,000 ರೂಪಾಯಿ ಕೊಟ್ರೆ ಪೂರ್ತಿ ಕಾರೇ ಕೊಟ್ಬಿಡ್ತಾನ. ಪತ್ಲು ಏನ್ ಹೇಳ್ತೀಯ ನೀನು? ಸರಿನೇ ಕಣೋ, 10,000 ರೂಪಾಯಿಗೆ ಕಾರ್ ಎಲ್ಲಿ ಸಿಗುತ್ತೆ ಈಗಿನ ಕಾಲದಲ್ಲಿ? ಯಾವ ಲೆಕ್ಕ ತಗೊಳ್ಳೋಣ ಬಿಡೆ ನಾವು. ಇರೋ ಇಲ್ಲ ನೋಡಪ್ಪ, ಫುಲ್ 10,000 ರೂಪಾಯಿ ಕ್ಯಾಶ್ ಇದೆ. ಅದಕ್ಕೆ ಮುಂಚೆ ನಾವು ಒಂದ್ ರೌಂಡ್ ಟ್ರಯಲ್ ಹೋಗಿ ಬರ್ತೀವಿ, ಓಕೆನಾ? ಓಕೆ ಬನ್ನಿ. ಪತ್ಲು ನೀನು ಓಡಿಸು, ಮೋಟು ನೀನು ಹಿಂದೆ ಕೂತ್ಕೋ. ಅರೆ ಇಂಜಿನ್ ಆನು ಆಗಿಲ್ಲ, ಮತ್ತೆ ಏನು ಸೌಂಡು ಬರ್ತಾ ಇಲ್ವಲ್ಲಪ್ಪ? ಇದು ಸೌಂಡ್ಲೆಸ್ ಕಾರು. ಇಂಜನ್ ಸೌಂಡ್ ಬರೋದಿಲ್ಲ. ಗೇರ್ ಹಾಕು, ಗಾಡಿ ಮುಂದೆ ಹೋಗುತ್ತೆ. ಲೆಟ್ಸ್ ಸ್ಟಾರ್ಟ್. ಏನ್ ಕಾರ್ ಅದು ಮೋಟು? ಇದು ಸೌಂಡ್ಲೆಸ್ ಕಾರು ಕಣೋ, ಒಳ್ಳೆ ಬೆಣ್ಣೆ ತರ ಹೋಗ್ತಾ ಇದೆ ನೋಡು. ಓಕೆ ಬಾಯ್, ಆಲ್ ದಿ ಬೆಸ್ಟ್. ಕಳ್ತನೂ ಮಾಡಿಲ್ಲ, ಲೂಟಿನೂ ಮಾಡಿಲ್ಲ, 10,000 ರೂಪಾಯಿ ಕೈಗೆ ಬಂದ್ಬಿಟ್ಟಿದೆ. ಮೋಟು ಗೂಬೆ ಆಗೋದಾ? ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಜಾನಿಗೆ ನಾವು ಇವತ್ತು ಯಾಮಾರ್ಸ್ಬಿಟ್ಟಿವಿ ಅಲ್ಲ ಪತ್ಲು. ಬರೀ 10,000 ರೂಪಾಯಿ ಕೊಟ್ಬಿಟ್ಟು ಕಾರ್ ಕೊಟ್ಬಿಟ್ವಿ ನನ್ನ ಹತ್ರ. ನಂಬಕ್ಕೆ ಆಗ್ತಿಲ್ಲ ಕಣೋ, ಇದು ನಮ್ ಸ್ವಂತ ಕಾರು ಅಂತ. ಅರೆ ಪತ್ಲು, ಕಾರ್ನ ಟಿ ಎಣ್ಣೆ ಅಂಗಡಿ ಹತ್ರ ನಿಲ್ಲಿಸ್ಬಿಡೋ. ಎಲ್ರು ಅಲ್ಲೇ ಕೂತಿದ್ದಾರೆ ನೋಡು. ಹೋಗಿ ನಮ್ ಕಾರ್ ತೋರ್ಸೋಣ ಅವ್ರಿಗೆಲ್ಲ. ರೆಡಿ? ಅರೆ ಈ ಕಾರ್ ಬ್ರೇಕ್ ಹಿಡಿತಿಲ್ವಲ್ಲ ಮೋಟು? ಅರೆ ಅಲ್ಲಿ ನೋಡಪ್ಪ, ಮೋಟು ಪತ್ಲು ಕಾರ್ನಾಗ ಹೊಂಟಾರ. ಮೋಟು ಬದ್ಲು ಕಾರ್ ಖರೀದಿ ಮಾಡ್ಬಿಟ್ರ? ಮೋಟು ಪತ್ಲು ನಿಂತ್ಕೊಳ್ಳಿ. ಮೋಟು ಪತ್ಲು ನಿಲ್ಲಿಸ್ರೆ ಕಾರ್ನ, ನನ್ನ ಮಾತು ಕೇಳ ನಿಲ್ಲಿಸ್ರಿ. ಅಯ್ಯೋ ಅವರೆಲ್ಲರೂ ರೋಡ್ ಮಧ್ಯೆ ನಿಂತ್ಕೊಂಡು ಕಾರ್ ನಿಲ್ಸು ಅಂತ ಹೇಳ್ತಾ ಇದಾರೆ ಕಣೋ. ಪತ್ಲು ಸ್ವಲ್ಪ ಬ್ರೇಕ್ ಹಾಕೋ ಜೋರಾಗಿ. ಅರೆ ಬ್ರೇಕ್ ಮನೆ ಹಳೆಗೋಗ್ಲಿ, ಈ ಸ್ಟೇರಿಂಗು ಸರಿಗಿಲ್ಲ ಕಣ, ನಡಕ್ತಾ ಇದೆ, ವರ್ಕೇ ಆಗ್ತಿಲ್ಲ. ಸೈಡ್ ಹೋಗ್ರಿ ಎಲ್ರು, ಕಾರ್ಗೆ ಬ್ರೇಕ್ ಹಿಡಿತಾ ಇಲ್ಲ. ಅಯ್ಯಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಬೇಗ ಅಯ್ಯೋ ಅಯ್ಯ, ನಾವ್ ಈ ಕಾರ್ನ 10,000 ರೂಪಾಯಿ ಕೊಟ್ಟು ಜಾನತ ತಗೊಂಡ್ವಿ. ಕಾರ್ ತಗೊಂಡಾಗ ಏನೋ ಚೆನ್ನಾಗಿ ಓಡ್ತು. ಈಗಿದ್ರೆ ಇಂಜಿನ್, ಬ್ರೇಕು, ಸ್ಟೇರಿಂಗು ಯಾವ್ದು ಕೆಲಸ ಮಾಡ್ತಿಲ್ಲ ಅಣ್ಣ. ಅಯ್ಯೋ ಇರಯ್ಯ, ನಾವು ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ. ಏನಾದ್ರೂ ಒಳಗಡೆ ಇದ್ರೆ ತಾನೇ ಕೆಲಸ ಮಾಡೋದಕ್ಕೆ. ಅಲ್ಲ ಇಂಜಿನ್ ಇಲ್ದೆ ಕಾರ್ ಹೆಂಗ್ ಸ್ಟಾರ್ಟ್ ಆಯ್ತು, ಓಡ್ತು? ನಿಮ್ಮಿಬ್ಬರಿಗೂ ಯಾಮರ್ಸ್ಬಿಟ್ಟು ಕಾರ್ ಸೇಲ್ ಮಾಡಿದಾನೆ. ಅವನ ಚಮಚ ಇಬ್ಬರಿದಾರಲ್ಲ, ಅವ್ರ ಬಾನೆಟ್ ಒಳಗಡೆ ಕೂತ್ಕೊಂಡು ಕಾರ್ನ ಎತ್ಕೊಂಬಂದಿರ್ಬೋದು ಅಲ್ಲಿಂದ. ನಾನು ಇದೇ ತರ ಒಂದು ಹಳೆ ಕೇಸ್ನ ಸಾಲ್ವ್ ಮಾಡಿದೀನಿ. ನಾನು ಈಗ್ಲೇ ಹೋಗಿ ಜಾನ್ ಕೈ ಕಾಲ್ ಮೂಳೆ ಎಲ್ಲ ಮುರಿದಾಕ್ಬಿಟ್ಟು ಬರ್ತೀನಿ. ನಟ ನಿಂತ್ಕೊಳ್ಳ. ಅವನು ಬುದ್ಧಿ ಉಪಯೋಗಿಸ್ಬಿಟ್ಟು ನಮ್ಮಿಬ್ಬರಿಗೂ ಬಕ್ರ ಮಾಡಕ್ ಬಿಟ್ಟಿದ್ದಾನೆ ಕಣ. ನಾವು ಬುದ್ಧಿ ಉಪಯೋಗಿಸ್ಬಿಟ್ಟು ನಮ್ ದುಡ್ಡನ್ನ ಹೆಂಗಾರ ಮಾಡಿ ವಾಪಸ್ ಕಿತ್ಕೊಂಡ್ಬಿಡೋಣ ಕಣ. ಅರೆ ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ. ನೀನೇ ಏನಾದ್ರೂ ಯೋಚಿಸೋ, ಏನ್ ಮಾಡ್ಬೇಕು ಅಂತ ಹೇಳೋ ನೀನು. ನನ್ನ ಹತ್ರ ಒಂದು ಐಡಿಯಾ ಇದೆ, ಬನ್ನಿ ಇಲ್ಲಿ ಹೇಳ್ತೀನಿ. ಮೋಟು ಪತ್ಲು ಸ್ವಲ್ಪ ಹೊತ್ತರಲ್ಲಿ ಇಲ್ಲಿಗೆ ಬರ್ತಾರೆ ನಮ್ ಜೊತೆ ಜಗಳ ಆಡೋದಕ್ಕೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳಿ. ಅವ್ರು ನನ್ನ ಕಣ್ಣಿಗೂ ಕಾಣಿಸ್ಬಾರ್ದು. ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಹಾಗೆ ಮಾಡ್ಬೇಕು. ನೆನ್ಪಿದೆ ಅಲ್ವಾ? ನೆನ್ಪಿದೆ ಬಾಸ್, ನೆನ್ಪಿದೆ. ಮತ್ತೆ ಹಾಗಾದ್ರೆ ಹೇಳಿ. ಏನ್ ಹೇಳ್ಬೇಕು ಬಾಸ್?
ಮಾಡಿ ತೋರಿಸ್ತೀವಿ, ಒಂದೇ ನಿಮಿಷ. ನನಗೆ ಯಾಕೆ ಹೊಡಿತಾ ಇದ್ದೀರಾ? ನನಗೆ ಯಾಕೆ ಹೊಡಿತಾ ಇದ್ದೀರಾ ನೀವು? ಓಕೆ ಓಕೆ. ಏನು ಪತ್ಲು ಫೋನ್ ಮಾಡಿದ್ದ, ಅವರು ಚಾಯ್ ಅಂಗಡಿ ಹತ್ರ ಇದ್ದಾರಂತೆ. ಚಾ ಕುಡ್ದು ಬಂದಾದ್ಮೇಲೆ ಯಾರು ಇಂಜನ್ ಕಳ್ತನ ಮಾಡಿದಾರಂತೆ, ಗೊತ್ತೇನ್ರ? ಅವ್ರು ಯಾವ್ದೋ ಹಳೆ ಇಂಜನ್ ನ ಖರೀದಿ ಮಾಡಿ ಕಾರ್ಗೆ ಹಾಕಿದಾರಂತೆ. ಅರೆ ಎಂತ ಗೂಬೆಗಳಿದ್ದಾರೆ ಅವರು, ಏನು ಗೊತ್ತೇ ಆಗ್ಲಿಲ್ಲ ಅವ್ರಿಗೆ. ಪತ್ಲು ಹೇಳ್ತಾ ಇದ್ದ, ನಾವೇನ್ ಕಾರ್ ಮಾರಿದೀವೋ ಅದು ಅದೃಷ್ಟದ ಕಾರ್ ಅಂತೆ. ಆ ಕಾರ್ನ ಬಾಡಿ ಲೈಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಅದು ರೇಸ್ಗೆ ಫಸ್ಟ್ ಬರುತ್ತಂತೆ. ಅವರು ಇಂಟರ್ನ್ಯಾಷನಲ್ ಕಾರ್ ರೇಸಿಂಗ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ಮತ್ತೆ ಕಾರ್ನ ಫಸ್ಟ್ ಪ್ರೈಸ್ 50 ಕೋಟಿ ರೂಪಾಯಿ ಅಂತೆ. ಮತ್ತೆ ಪತ್ಲು ಏನ್ ಹೇಳ್ತಾ ಇದ್ದಂದ್ರೆ, ನಡೀರಿ ಅವ್ರ ಕಾರ್ ರೇಸ್ ನ ನೋಡೋಣ ಅಂತೆ. ಡಾಕ್ಟ್ರಣ್ಣ, ಜಾನ್ ಬರ್ತಾ ಇದ್ದೇನೆ. ಇಲ್ಲಿ ನೋಡ್ರಯ್ಯ, ನಿಮ್ ಕಾರ್ ಇದ್ದೆ, ನನ್ನ ಕಾರ್ ಇದೆ. ಮತ್ತೆ ನಮ್ ಕಾರ್ಗೂ ನಿಮ್ ಕಾರ್ಗೂ ಮಧ್ಯೆ ಈ ರಾಡ್ ಅಟ್ಯಾಚ್ ಮಾಡಿದೀನಿ ನೋಡಯ್ಯ ಇಲ್ಲಿ. ಆಗ ಇಂಜಿನ್ ಇಲ್ದಿರೋ ನಿಮ್ ಕಾರು ನನ್ ಕಾರ್ಗಿಂತ ಬಹಳ ಮುಂದೆ ಇರ್ತೆ ಕಣ್ರಯ್ಯ. ಓಕೆನಾ? ಮತ್ತೆ ದೂರದಿಂದ ಹೆಂಗ್ ಕಾಣಿಸುತ್ತೆ ಅಂತೀರಾ? ನೀವೇ ಗೆಲ್ತಾ ಇರೋ ತರ. ನಾನು ಬಾಕ್ಸರ್ ನಮ್ ಕಾರ್ನ ಹಿಂದೆ ಇಟ್ಕೋತೀವಿ, ಅವಾಗ ಅನ್ಸುತ್ತ ಅವ್ರಿಗೆ ನೀವೇ ಗೆಲ್ತಾ ಇದ್ದೀರಾ ಅಂತ. ಈ ರಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಕುಳ್ಳಜಾನ್ ಬಲ್ಬುದ್ದಿವಂತ. ಡಾಕ್ಟರ್ ಜಟ್ಕ ನಮ್ ಕಾರ್ನ ಪುಷ್ ಮಾಡ್ತಿದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಇಲ್ಲಿ ಕೇಳಯ್ಯ, ಏನಯ್ಯ ನೀನು 3-4 ಗಂಟೆವರೆಗೂ ಈ ರಾಡು ಇನ್ವಿಸಿಬಲ್ ಆಗಿರುತ್ತೆ, ಯಾರಿಗೂ ಕಾಣಿಸೋದೇ ಇಲ್ಲ ಕೇಳಿದ. ಇಲ್ಲಿ ನೋಡಯ್ಯ. ಓಕೆ, ರೇಸ್ ಶುರು ಮಾಡೋಣ. ಆನ್ ಯುವರ್ ಮಾರ್ಕ್ಸ್, ಗೆಟ್ ಸೆಟ್ ಅಂಡ್ ಗೋ. ಕೇಳಿದೆ ಕಾರ್ ರೇಸ್. ಈ ಕಾರ್ ತುಂಬಾ ಬೇಗ ಓಡ್ತಾ ಇದೆ. ಇದು ಹಳೆ ಇಂಜನ್ ಅಲ್ಲ, ಹೊಸ ಇಂಜನ್ ತರ ಓಡ್ತಾ ಇದೆ. ವೆಲ್ಕಮ್ ಜಾನ್. ಅರೆ ಜಾನ್, ಎಂತ ಕಾರ್ ಕೊಟ್ಟಯ್ಯ ನಮಗ್ ನೀನು. ಎಷ್ಟು ಲೈಟ್ ಆಗಿದೆ ಗೊತ್ತಾ ಕಾರು. ರೇಸ್ ನಲ್ಲಿ ಒಳ್ಳೆ ಗಾಳಿ ತರ ಇರುತ್ತೆ. ಕಾರ್ ನಿಲ್ಸಿ ಪ್ಲೀಸ್. ಅರೆ ರೇಸ್ ಮುಗಿತಾ ಇದ್ದಂಗೆ ನಿಲ್ಲಿಸ್ತೀವಿ, ಸ್ವಲ್ಪ ಇರೋಯ. ಅಷ್ಟರೊಳಗೆ ನಾನೇ ಮುಗ್ದು ಹೋಗ್ಬಿಡ್ತೇನೆ. ಅವನ್ ಮಾಡಿ ಚೀಟಿಂಗ್ಗೆ ಅವ್ನಿಗೆ ಒಳ್ಳೆ ಶಿಕ್ಷಣೆ ಆಗಿದೆ. ಹೋಗು, ಅವನ ಮೇಲೆತ್ಕ ಬರೆಯ. ಮೂಟು ಪತ್ಲು, ನನ್ನ ಕ್ಷಮಿಸ್ಬಿಡಿ. ಈ ಕಾರ್ ನಾನು ವಾಪಸ್ ತಗೊಳ್ಬೇಕು ಅನ್ಕೊಂಡಿದ್ದೀನಿ. ಕಾರ್ ನಮ್ಮ ತಂದೆ, ಈ ಕಾರ್ ನಮ್ಮ ಅಪ್ಪಾಜಿಯ ಕೊನೆಯ ನೆನಪಾಗಿದೆ. ಅಪ್ಪ ಸಾರಿ, ನಾನ್ ನಿಮ್ ಈ ಕಾರ್ನ ಮಾರ್ಬಿಟ್ಟಿದ್ದೆ. ಪ್ಲೀಸ್ ನನಗೆ ಈ ಕಾರ್ನ ವಾಪಸ್ ಕೊಟ್ಬಿಡಿ. ನಾನ್ ನಿಮ್ಗೆ ನಿಮ್ 10,000 ರೂಪಾಯಿ ಕೊಟ್ಬಿಡ್ತೀನಿ. ಅಲ್ಲಯ್ಯ, ನಾವು ಮತ್ತೆ 10,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿದ್ವಿ ಕಾರ್ಗೆ. ಹೊಸ ಇಂಜಿನ್ ಫಿಕ್ಸ್ ಮಾಡಿದ್ವಿ ಕಣಯ್ಯ, ಗೊತ್ತಾ ನಿಂಗೆ? 20,000 ರೂಪಾಯಿ ತಗೊಳ್ಳಿ ಬೇಕಾದ್ರೆ. ಈ ಕಾರ್ ನನಗೆ ಕೊಟ್ಬಿಡಿ. ಇದು ನಮ್ಮ ತಂದೆಯ ಕಡೆ ಕಾಣಿಕೆ ಆಗಿದೆ. ಪ್ಲೀಸ್ ನನಗೆ ಕಾರ್ ಕೊಡಿ. ಓಕೆ ಓಕೆ ಜಾನ್, ನೀನ್ ಹೇಳ್ದಂಗೆ ಆಗ್ಲಿ. ಆದ್ರೆ ಹಳತ್ರ ಡೌ ಮಾಡಬೇಡ ಕಣಯ್ಯ. ಆದ್ರೂ ನಮಗ್ ಗೊತ್ತಾಯ್ತು ನಿನಗೂ ಒಂದು ಒಳ್ಳೆ ಮನ್ಸಿದೆ ಅಂತ. ಪಾಪ ಕಣ ಪತ್ಲು. ಹಲೋ ಡಾಕ್ಟರ್ ಜಟ್ಕಣ್ಣ, ನಾವು ಜಾನ್ ಸರ್ ಡೆನ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿಗೆ ಬಂದ್ಬಿಡಿ ನೀವು. ಪಾಪ ಅವ್ರ ಕಾರ್ ಅವ್ರಿಗೆ ಕೊಟ್ಬಿಡೋಣ ಸರ್. ಓಕೆ, ಮಿಷನ್ ಅಕಂಪ್ಲಿಷ್ಡ್ ಯಾರ್. ಬಂದ ನೋಡಿ, ಈಗ ಹಣ ತಗೊಂಡ್ ಬಂದ. ಆ ರಾಡ್ ಕಾಣಿಸ್ತಾ ಇದೆ ಕಣ. ತಗೊಳ್ಳಿ ಹಣ ತಗೊಳ್ಳಿ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ನೀವು ತುಂಬಾ ಒಳ್ಳೆ ವ್ಯಕ್ತಿಗಳಾಗಿದ್ದೀರಾ. ಬಾಯ್ 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 ಬಾಯ್. ನಾವು ಸ್ವಲ್ಪ ಲಾಂಗ್ ಡ್ರೈವ್ ಹೋಗಿ ಬರೋಣ. ಈ ಕಾರ್ ಸ್ಟಾರ್ಟೇ ಆಗ್ತಾ ಇಲ್ಲಲ್ಲ, ಸ್ವಲ್ಪ ಇಂಜನ್ ಚೆಕ್ ಮಾಡಿ. ಇಂಜಿನ್ ಇಲ್ಲ ಬಾಸ್, ಇಲ್ಲಿ ಇಂಜಿನ್ನೇ ಇಲ್ಲ ಇಲ್ಲಿ.
ಏಯ್ ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲು ಇಂಪಾಸಿಬಲ್. ಯು ಆರ್ ಅಂಡರ್ ಅರೆಸ್ಟ್ ಜಾನ್ ಫಾರ್ ಚೀಟಿಂಗ್ ಮೋಟು ಅಂಡ್ ಪತ್ಲು. ಚೀಟಿಂಗ್ ನ ಅವ್ರು ಮಾಡಿರೋದು 10,000 ರೂಪಾಯಿ ಕಾರ್ನ 20,000 ರೂಪಾಯಿಗೆ ಮಾರಿದ್ದಾರೆ. ಅಯ್ಯೋ, ಬಾಕಿ 10,000 ರೂಪಾಯಿನ ಫುರ್ಫುರಿ ನಗರದಲ್ಲಿರೋ ಬಡ ಜನರಿಗೆ ಮತ್ತು ಮಕ್ಳಿಗೆ ಕೊಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ನಡಿ, ಜೈಲಿಗೆ ನಡಿ. ಆದ್ರೆ ಅದಕ್ಕೆ ಮುಂಚೆ ಸ್ವಲ್ಪ ಆನ್ ದ ಸ್ಪಾಟ್ ಪನಿಷ್ಮೆಂಟ್. ಬಾಬಾ, ಇಲ್ಲ ಇಲ್ಲ, ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್.